ಈಗ ತಮೇಶ್ ಗೌಡರು ಪ್ರಧಾನ ಕಾರ್ಯದರ್ಶಿ ಅಂತ ಏನು ಓಡಾಡ್ತಾ ಇದ್ದಾರೆ, ನಾನು ಮುಂದೆ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಓಡಾಡ್ತಾ ಇರಲಿ, ಸಂತೋಷ. ಅವ್ರ ಆಸೆ ನಾನು ಬೇಡ ಅಂತ ಹೇಳೋಕ್ಕಾಗ್ತದ? ಈಗ ನಾನು 3 ಬಾರಿ ನಿಂತು 2,500 ಓಟಿಗೆ ಸೋತಿದ್ದೆ. ಅವರು ಕೊಟ್ಟರು, ನಾನು ಕೆಲಸ ಮಾಡಿದೆ. ನಾಳೆ ನನಗೆ ಕೊಡ್ತಾರೆ, ಅವ್ರು ಕೆಲಸ ಮಾಡ್ತಾರೆ. ಅಷ್ಟೇ ಡಿಫ್ರೆನ್ಸ್, ಇನ್ನೇನೂ ಇಲ್ಲ. ಅಷ್ಟೇ. ನಾನೇನು ಪಾರ್ಟಿಗಂತೂ ವಿರೋಧ ಮಾಡಲ್ಲ. ನನ್ನ ಕತ್ತು ಕುಯ್ದ್ರೂ ನಾನು ಭಾರತೀಯ ಜನತಾ ಪಕ್ಷದ ಒಂದು ಕಟ್ಟ ನ್ಯಾಯ ನಿಲ್ಲಿಸಿದ್ರು ನಾನು ಅದೇ ನನ್ನ ಸಿಂಬಲ್ ಅಂದ್ಕೊಂಡು ನಾನು ಕೆಲಸ ಮಾಡ್ತೀನಿ. ಕೃಷ್ಣ ಬೈರೇಗೌಡರ ಮನೆಗೆ ಏನಾದರೂ ಹೋಗಿದ್ದೆ? ನನ್ನ ಉಸಿರಿರೋವರೆಗೂ ನಾನು ಹೋಗಲ್ಲ. ಅವರು ಎಲ್ಲನ ಇದ್ದರೆ ಯಾವ ದೇವ್ರ ಮೇಲೆ ಬೇಕಾದ್ರೆ ಬಂದು ನನ್ನ ಮುಂದೆ, ನಾನು ಇನ್ನು ಹಾಸ್ಪಿಟ್ಲಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗಿದ್ದಾಗ ಅವರು ಅವ್ರ ಗಂಡ ಹೆಂಡತಿ ಇಬ್ಬರು ಬಂದು ನನ್ನ ನೋಡಿದ್ರು. ನಾನು ಬಂದಿರೋರು ನೀನು ಯಾಕೆ ಇಲ್ಲಿ ಬಂದೆ ಅಂತ ಕೇಳೋಕ್ಕಾಗ್ತದೆ? ಹಾಸ್ಪಿಟ್ಲಲ್ಲಿ ನನ್ನ ಜೀವ ಬಂದಾಗ ಅವ್ರ ಮನೆ ಕಾಲು ತುಳಿದಿಲ್ಲ ಇವತ್ತವರೆಗೂ. ನಾನು ಉಸಿರಿರೋರ್ಗೆ ಆ ಕೆಲಸ, ನಾನು ಈ ಸಣ್ಣತನದ ರಾಜಕಾರಣ ಹಿಂಗೆಲ್ಲ ತಪ್ಪು ಕೊಟ್ಟು ಮಾಹಿತಿಗಳು ಕೊಟ್ಟುಬಿಟ್ಟು ಎಲ್ಲೋ ಹೇಳಿ ಈ ಥರ ಜನಗಳನ್ನೇ ಆಗಲ್ಲ ರೀ. ಎಲ್ಲರಿಗೂ ಸತ್ಯ ಸಂಗತಿ ಒಂದಿನ ಗೊತ್ತಾಗ್ತದೆ ಇಲ್ವಾ? ನಿಮ್ಮ ಹತ್ರ ಏನಾನ ಪ್ರೂಫ್ ಇದ್ದರೆ ಕೊಡಿ ಧಾರಾಳವಾಗಿ. ನಾನು ಇವತ್ತೇ ರಾಜಕಾರಣದಿಂದ ನಿವೃತ್ತಿ ಆಗ್ಬಿಡ್ತೀನಿ. ಬೇಡ ನನಗೆ ಈ ಥರ. ನಾನು ಯಾರ ಮನೆ ಬಾಗಿಲು ತೊಳಿಯಲ್ಲ, ನಾನು ನಮ್ಮ ನಾಯಕರು ಮನೆ ಬಾಗಿಲೇ ತೊಳಿಯಲ್ಲ ರೀ. ನಾನು ಕಾರ್ಯಕರ್ತರು ಮನೆ ಬಾಗಿಲು ತೊಳಿತೀನಿ. ಬೆಳಗ್ಗೆ ಇದ್ದರೆ ಗುಡ್ ಮಾರ್ನಿಂಗು, ಬೆಳಗ್ಗೆ ಇದ್ದರೆ ಜನರ ಸಮಸ್ಯೆ, ಬೆಳಗ್ಗೆ ಇದ್ದರೆ ಮೋರಿಗಳ ಸಮಸ್ಯೆ, ಬೆಳಗ್ಗೆ ಇದ್ದರೆ ನೀರು ಎತ್ತಿಲ್ಲ, ನೀರು ಬರಲಿಲ್ಲ ಅಂದರೆ ಅದಕ್ಕೆ ಫ್ಲಡ್ ಆದರೆ ಓಡೋತೀನಿ ಗಾಡಿಗಳು ಎತ್ಕೊಂಡು. ಈ ಕೆಲಸ ಮಾಡಿರೋದು ನಾನು. ಯಾರ ಮನೆ, ನನ್ನ ಮನೆ ಸುತ್ತಿದ್ರೆ ನನಗೆ ಓಸರಿನೇ ಆಮೇಲೆ ಬಂದ್ಬಿಡೋದು. ನಾನು ಆ ಕೆಲಸ ಮಾಡಲ್ಲ. ನಾನು ಕಾರ್ಯಕರ್ತರು ನನಗೆ ಮುಖ್ಯ. ಕಾರ್ಯಕರ್ತರೇ ನಂಗೆ ದೇವರು. ನಾನು ಪ್ರತಿ ಮೀಟಿಂಗಲ್ಲಿ ಹೇಳ್ತೀನಿ, ಅವರಿಲ್ಲ ಅಂದರೆ ನಾನು ಝೀರೋ ರೀ. ನಾನೇನಾನು ಇವತ್ತು ಲೀಡ್ರು ಅಂತ ಅನ್ಸ್ಕೊಂಡಿದ್ರೆ ಅವ್ರುಗಳಿಂದ. ನಾನು ಎಷ್ಟು ಕೆಲಸ ಮಾಡಿದ್ದೀನೋ 50 ವರ್ಷಗಳ ಕಾಲ ಜನಸಂಘದ ಕಾಲದಾಗಿಂದ, ಅವರು ಅಷ್ಟೇ. ಅನೇಕರು ನನ್ನ ಜೊತೆಯಲ್ಲಿ ಅವತ್ತಿನವರು ಇದ್ದಾರೆ. ಎಷ್ಟೋ ಜನ ತೀರೋಗಿದ್ದಾರೆ. ಆದರೂ ಇವತ್ತು ಅಷ್ಟು ಜನ ಕೆಲವರು ನನ್ನ ಜೊತೆಗೆ ಇವತ್ತೂ ಇದ್ದಾರೆ. ಅದರಿಂದ ಎಲ್ಲ ಒಳ್ಳೆಯದಾಗ್ತದೆ. ಕೆಟ್ಟದಾಗೇನು ನೀವು ಬರೆಯೋಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕೆಂದರೆ ನಮ್ಮಲ್ಲಿ ಏನು ಗೊಂದಲ ಇಲ್ಲ, ಸರಿ ಹೋಗ್ತದೆ. ಎಲ್ಲ ಗೊಂದಲನೂ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಮುಂದೆ ಸರಿಪಡಿಸ್ತಾರೆ ಅನ್ನೋದು ನನಗೆ ಗ್ಯಾರಂಟಿ ಇದೆ.